ಸರ್ ಜೈರಾಮ್ ಸರ್, ನಿಮ್ದು ಡೇಟ್ ಆಫ್ ಬರ್ತ್ 21/4/2001. 21/4. 2001. ತುಂಬಾ ಪ್ಯೂರ್ ಸೋಲ್ ನೀವು. ಆದ್ರೆ ಒಂದ್ ಸೀಕ್ರೆಟ್ ಅನ್ನೋದು ಇರುತ್ತೆ, ಎಲ್ಲರ ಹತ್ರನು ಏನು ಶೇರ್ ಮಾಡ್ಕೊಳಲ್ಲ. ಒಂದ್ ಅಟ್ಲೀಸ್ಟ್ 20% ಅಂತೂ ಒಂದ್ ಎನರ್ಜೀಸ್ ಅಂದ್ರೆ ಎಲ್ಲಾರ ಮುಂದೆ ಹೇಳ್ಕೊಳಲ್ಲ, ಎಮೋಷನಲ್ ಹೇಳ್ಕೊಳಲ್ಲ. ಬಟ್ ಪ್ಯೂರ್ ಸೋಲ್ ಅಂತೂ ಇದ್ದೇ ಇರುತ್ತೆ. ಓಕೆ, ತುಂಬಾ ಸ್ಟ್ರೆಸ್ ಆಗ್ತಾ ಇರತ್ತೆ. ತುಂಬಾ ಏನಾದ್ರು ಒಂದು ಥರ್ಡ್ ಪಾರ್ಟಿ ಇನ್ವಾಲ್ವ್ಮೆಂಟ್ ಅಂದ್ರೆ ಮೂರನೇವರಿಂದ ಯಾವಾಗ್ಲೂ ಒಂದು ಮನ್ಸಿಗೆ ಕಿರಿಕಿರಿ ಇದ್ದೇ ಇರತ್ತೆ. ಆಕ್ಚುಲಿ ನಿಮ್ಮ ಈ ಆಫೀಸ್ ಇರಬಹುದು, ಯಾವ್ದೋ ಒಂದು ವಿಚಾರದಲ್ಲಿ ಡೀಪ್ ಹರ್ಟ್ ಆಗಿರಬಹುದು. ಹೌದು. ಬಟ್ ಎಲ್ಲಾನು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಒಳ್ಳೆ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದು ಫುಲ್ ಅಥಾರಿಟಿಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನೊಂದು ಪ್ಲಾನಿಂಗ್ ಅಲ್ಲಿ ಇದ್ದೀರಾ, ಸಕ್ಸಸ್ ಇದೆ. ಏನೋ ಒಂದು ಎಕ್ಸ್ಪಾನ್ಷನ್ ಕೂಡ ಪ್ಲಾನಿಂಗ್ಸ್ ಇರ್ಬೋದು. ಸೊ ನಿಮ್ಮ ಮ್ಯಾರೇಜ್ ಇಲ್ಲ ಅಂದ್ರೆ ನಿಮ್ಮ ಆಫೀಸ್ ಸಕ್ಸಸ್ ಅದು ತುಂಬಾ ದಿನ ಹತ್ರದಲ್ಲೇ ಇರೋದ್ರಿಂದ ಖಂಡಿತ ಸಕ್ಸಸ್ ಇದೆ ಅಂತ ತೋರಿಸ್ತಾರೆ. ಸೊ ನಮ್ಗೆ ಎಷ್ಟು ಸ್ಟಾಪ್ ಮಾಡ್ಬೇಕು ಅನ್ಸುತ್ತೋ ಅಷ್ಟು ಸ್ಟಾಪ್ ಮಾಡ್ಬಿಡ್ತೀವಿ ಇಂಟ್ಯೂಷನ್ ಅಲ್ಲಿ. ಇವಾಗ ಮೇಡಮ್ ಇಷ್ಟೊಂದು ಹೇಳಿದ್ರಲ್ವಾ, ಇದಕ್ಕೆ ನಾವೇನೋ ನಿಮ್ಮ ಹತ್ರ ಪರಿಹಾರ ಕೇಳ್ತೀನಿ. ಓಕೆ, ಆ ಪರಿಹಾರ ನೀವ್ ಹೆಂಗೆ ಹೇಳ್ತೀರಾ? ಇಲ್ಲ, ಆಕ್ಚುಲಿ ಎಲ್ಲ ಪಾಸಿಟಿವ್ ಇದೆ. ಬೈ ಚಾನ್ಸ್ ನನಗೆ ನೆಗೆಟಿವ್ ಬಂತು, ನೆಗೆಟಿವ್ ಬಂದಾಗ ಖಂಡಿತ ಪರಿಹಾರ ಹೇಳ್ತೀವಿ, ಖಂಡಿತ ಬರುತ್ತೆ. ಅದಕ್ಕೂ ಕೂಡ ಬೇರೆ ಇದು ಟ್ಯಾರೋದಲ್ಲಿ ಬರೋದಿಲ್ಲ. ಬೇರೆ ರೀಡಿಂಗ್ ಏಂಜಲಿಕ್ ಕಾರ್ಡ್ಸ್ ಅಂತ ತಗೋತೀವಿ, ಮತ್ತೆ ಆಕಾಶಿಕ್ ರೀಡಿಂಗ್ ಅಂತ ತಗೋತೀವಿ. ಮೇಡಮ್ ಆಕಾಶಿಕ್ ಅಂದ್ರೆ ಏನು? ಆಕಾಶಿಕ್ ಅಂದ್ರೆ ಒಂದು ಕಾಸ್ಮಿಕ್ ಎನರ್ಜಿ ಥರ್ಡ್ ಐ ಚಕ್ರ ಇಂದ ಆಕ್ಟಿವೇಟ್ ಆಗತ್ತೆ. ಸೊ ನೀವ್ ಬಂದ್ ನನ್ನ ಹತ್ರ ಕುತ್ಕೊಂಡ್ರಿ ಅನ್ಕೊಳ್ಳಿ, ಜಸ್ಟ್ ನನ್ ಕಣ್ ಮುಚ್ಚಿದ ತಕ್ಷಣ ನಿಮ್ ಎನರ್ಜಿ ಆಟೋಮೆಟಿಕ್ ಆಗಿ ಪಿಕ್ ಆಗತ್ತೆ. ನೀವು ಯಾವ ದೇವರಿಂದ ನಿಮ್ಮ ಸೋಲ್ ಕನೆಕ್ಟ್ ಆಗಿರತ್ತೆ, ನೀವ್ ಯಾವ ದೇವ್ರನ್ನ ನಾನ್ ಬಂದಿದ್ದೀನಿ, ನನಗೆ ನಿಮ್ ಮೇಲೆ ನಂಬಿಕೆ ಇಲ್ಲ, ನನಗೆ ಅದು ಪಾಸ್ ಆಗುತ್ತಾ? ನಿಮಗ್ ಪಾಸ್ ಆಗಲ್ಲ, ನಾವೇ ರೀಡಿಂಗ್ ಫಸ್ಟ್ ನೋಡ್ತೇವೆ, ಆಮೇಲೆ ನಿಮಗ್ ನಾವು ಕನೆಕ್ಟ್ ಮಾಡ್ತೀವಿ. ನನ್ ಕ್ಲೈಂಟ್ಸ್ ಗೊತ್ತಿರತ್ತ, ಯೂಶಲಿ ನಾನು ಕನೆಕ್ಟ್ ಮಾಡಿರ್ತೀನಿ. ಸೊ 1000 ಎಬೋ ಕ್ಲೈಂಟ್ಸ್ ಗೊತ್ತಿದೆ ನಾನು ಆಕಾಶಿಕ್ ರೀಡಿಂಗ್ ಯಾವ ತರ ಮಾಡ್ತೀನಿ ಅಂತ. ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ಗೊತ್ತಿರುತ್ತೆ ನಾನು ಹೆಂಗ್ ಕನೆಕ್ಟ್ ಮಾಡ್ತೀನಿ ಅಂತ. ಸೊ ಕನೆಕ್ಟ್ ಮಾಡ್ತೀನಿ ನಾನು. ಮುಂಚೆ ಎಲ್ಲಾ ಆಕಾಶಿಕ್ ರೀಡರ್ಸ್ ಯಾರು ಕನೆಕ್ಟ್ ಮಾಡಲ್ಲ, ಹಿಪ್ನೋಟಿಸಮ್ ಯೂಸ್ ಮಾಡ್ತಾರೆ. ಬಟ್ ನೀವು ಓಪನ್ ಅಪ್ ಆಗಿ ಹೇಳ್ತಿದ್ದೀರಾ, ಮುಂದೆ ಕೂತಿರೋ ನಾನು ಕನೆಕ್ಟ್ ಮಾಡ್ತೀನಿ. 100% ಮಾಡ್ತೀನಿ, 100% ಮಾಡಿದೀವಿ, 102% ಮಾಡಿದೀನಿ. ಎಷ್ಟೋ ಜನ ಲೈಫ್ ರೈಟ್ ಕೂಡ ಮಾಡಿದೀನಿ. ಎವ್ರಿ ಮಂತ್ ಹೀಲಿಂಗ್ ಪ್ರೋಸೆಸ್ ಆಗಿರುತ್ತೆ ಇದು. ಈಗ ನಿಮ್ಮ ಫಿನಾನ್ಷಿಯಲಿ ಅಬ್ಯುಡೆನ್ಸ್ಗೆ ನಾವು ಒಂದು ಏಂಜಲ್ಸ್ ನ ಇನ್ವೈಟ್ ಮಾಡಿ ಫಿನಾನ್ಷಿಯಲಿ ಬ್ಲಾಕೇಜಸ್ ರಿಮೂವ್ ಮಾಡ್ತೀವಿ. ಬಟ್ ಅದು ಯಾವಾಗ ಇರತ್ತೆ ಅಂದ್ರೆ ಒಂದಿಷ್ಟು ದಿನ ಅಂತ ಇರತ್ತೆ, ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಅಲ್ಲ ನಮ್ಮ ಹತ್ರ. ಸೊ ಎಲ್ಲರಿಗೂ ಒಂದೊಂದು 21 ಡೇಸ್ಗೆ ಅವರ ಕ್ಲೆನ್ಸ್ ಆಗ್ತಾ ಇರತ್ತೆ, ಎನರ್ಜಿ ಕೂಡ ಎಕ್ಸ್ಚೇಂಜ್ ಆಗ್ತಾ ಇರತ್ತೆ. ಸೊ ನಾವೊಂದು ಕರೆಕ್ಟ್ ಆಗಿ ಇವತ್ತು ಹೀಲಿಂಗ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ಮಂತ್ ವರ್ಗೂ ಏನು ಪ್ರಾಬ್ಲಮ್ ಇರಲ್ಲ. 1-2 ಡೇಸ್ ಆದ್ಮೇಲೆ ಮತ್ತೆ ಹೀಲಿಂಗ್ ಪ್ರೊಸೆಸ್ ಬರ್ತಾರೆ. 21 ಡೇಸ್ ಆದ್ಮೇಲೆ ಮತ್ತೆ ನನಗೆ ಪ್ರಾಬ್ಲಮ್ ಆಯ್ತು, ಅವಾಗ ಎಲ್ಲಿಗೆ ಹೋಗೋದು? ಮತ್ತೆ ಹೀಲಿಂಗ್ ಮಾಡ್ಕೋಬೇಕು, ಪ್ರೊಸೆಸ್ ಮಾಡಲೇಬೇಕು. ಆಕ್ಚುಲಿ ಅದು ಹಂಗೆ ಪರ್ಮನೆಂಟ್ ಅಂತ ಏನಿಲ್ವಾ? ಪರ್ಮನೆಂಟ್ ಸೊಲ್ಯೂಷನ್ ಯಾರಿಗೂ ಕೊಡಕ್ಕಾಗಲ್ಲ. ಇವಾಗ ನೋಡಿ ದಶಾಭುಕ್ತಿಗಳು ಅಂತ ಹೇಗೆ ಹೇಳ್ತಾರೆ, ಪ್ಲಾನೆಟ್ಸ್ ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಸೊ ನಮ್ದು ಯಾಕೆ ಟ್ಯಾರೋದಲ್ಲಿ ಆ ಕಡೆ ಈ ಕಡೆ ಆಗ್ಬಾರ್ದು? 21 ಡೇಸ್ ಆದ್ಮೇಲೆ ಎಲ್ಲರಿಗೂ ಚೇಂಜ್ ಆಗುತ್ತೆ. ಆ ತರ ತುಂಬಾ ಇದೆ. ಏನಂದ್ರೆ ಒಂದು ಈ ಕ್ರಿಸ್ಟಲ್ ಹೀಲಿಂಗ್ ಪ್ರಾಸೆಸ್, ಕ್ರಿಸ್ಟಲ್ಸ್ ನಾವೆಲ್ಲ ಸಜೆಸ್ಟ್ ಮಾಡೋದು. ಅವ್ರಿಗೆ ಯಾವ್ದು ಇಷ್ಟ ಆಗಿರತ್ತೆ ಅದನ್ನ ಪರ್ಚೇಸ್ ಮಾಡ್ಬೇಕು ಅವ್ರು, ಅವಾಗ ಅದು ಹೀಲಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡೋದು. ಮೇಡಮ್ ಕೆಲವೊಬ್ರು ಕ್ಲೈಂಟ್ ನನಗೆ ಗೊತ್ತಿರೋ ಪ್ರಕಾರ ಎಷ್ಟೇ ದುಡಿದ್ರು ಜೇಬಲ್ ದುಡ್ಡಿಲ್ಲ, ಅವ್ರಿಗೆ ಏನು ಹೇಳ್ಬೋದು? ಪ್ಲಾನಿಂಗ್ ಇಲ್ಲ, ಸ್ಟೆಬಿಲಿಟಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಮೇಡಮ್. ಪ್ಲಾನಿಂಗ್ ಇಲ್ಲ, ದುಡ್ಡು ಉಳ್ಸಕ್ ಬರಲ್ಲ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿರುತ್ತೆ. ನೀವೇನ್ ಡಿಫ್ರೆಂಟ್ ಆಗಿ ಏನ್ ಹೇಳ್ತೀರಾ? ಸರ್ ನಾನ್ ಒಂದ್ ಮಾತು ಹೇಳ್ತೀನಿ, ಪ್ಲಾನಿಂಗ್ ಸ್ಟೆಬಿಲಿಟಿ ಇರಲ್ಲ. ಒಂದ್ ಮಾತು, ಕುತ್ಕೊಂಡು ಒಂದ್ಸಲ ಪ್ಲಾನಿಂಗ್ ಮಾಡ್ಬೇಕು. ₹1 ಖರ್ಚು ಮಾಡ್ತಾ ಇದೀವಿ ಅಂದ್ರೆ ₹100 ವಾಪಸ್ ಬರುತ್ತೆ ಅನ್ನೋ ಮ್ಯಾನಿಫೆಸ್ಟೇಷನ್ ಇರಲ್ಲ ಅವ್ರ ಹತ್ರ. ಯಾವಾಗ್ಲೂ ದುಡ್ಡಿನ ಬಗ್ಗೆ ನೆಗೆಟಿವ್ ಥಾಟ್ಸ್ ಇರತ್ತೆ. ಅದೇ ಮೇಡಮ್, ಅವ್ನಿಗೆ ಪ್ಲಾನಿಂಗ್. ಈಗ ನೀವೇ ಹೇಳಿದ್ರಿ ಎಕ್ಸಾಂಪಲ್, ದುಡಿತಾ ಇರ್ತಾರೆ ಖರ್ಚು ಮಾಡ್ಬಿಡ್ತಾ ಇರ್ತಾರೆ, ದುಡಿತಾ ಇರ್ತಾರೆ ಖರ್ಚು ಮಾಡ್ಬಿಡ್ತಾ ಇರ್ತಾರೆ. ಅಲ್ಲಿಗೆ ನಿಮ್ಮಂಗ್ ನೀವೇ ಹೀಲ್ ಮಾಡ್ಕೋತಾ ಇರೋದು ವರ್ಡ್ಸ್.
ಅಲ್ಲ ದುಡಿತಾರೆ ಖರ್ಚು ಮಾಡ್ತಾರೆ, ಬಟ್ ಅದನ್ನ ಉಳಿಸ್ಬೇಕು ಅನ್ನೋದು ಮೈಂಡ್ಸೆಟ್ ಅವ್ರಿಗಿರಲ್ಲ. ಉಳಿಸ್ಬೇಕು ಅಂತ ಮಾಡ್ಲೇಬೇಕು. ಪ್ಲಾನಿಂಗ್ ಇಲ್ಲ ಅವ್ರಿಗೆ. ಇವತ್ತು ಖರ್ಚುನ ನಾವ್ ಯಾವತ್ತೂ ಕಡಿಮೆ ಮಾಡ್ಕೊಳಕ್ಕಾಗಲ್ಲ. 10 ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ ಅಂದ್ರೆ ವಾಪಸ್ 100 ರೂಪಾಯಿ ಬರ್ಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿದವರು ಖಂಡಿತವಾಗ್ಲೂ ದುಡ್ಡು ಉಳಿಸ್ತಾರೆ. ಓಕೆ, ಅದ್ ಆಕ್ಚುಲಿ ನನ್ನ ಕ್ಲೈಂಟ್ಸಿಗೆ ನಾನು ಅದನ್ನೇ ಮಾಡಿರೋದ್ರಿಂದ ಇವಾಗ ಬಂದು ಸ್ಟೆಬಿಲಿಟಿ ಮೈಂಡ್ ಬರತ್ತೆ.